ಒಂದು ವೇಳೆ ನೀವು ಮದುವೆಯಾದ ಹುಡುಗನನ್ನು ಇಷ್ಟಪಟ್ಟಿದ್ದರೆ ಅಥವಾ ಪರಪುರುಷರನ್ನು ತುಂಬ ಇಷ್ಟಪಟ್ಟಿದ್ದರೆ ಅವರನ್ನು ನಿಮ್ಮ ವಶಕ್ಕೆ ನಿಮ್ಮಂತೆ ಮಾಡಿಕೊಳ್ಳಲು ಯಾವ ತಾಂತ್ರಿಕ ವಿಧಾನವನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು, ಹೇಳಿಕೊಳ್ಳಲಾಗದ ತೊಂದರೆಗಳು ಏನೇ ಇದ್ದರೂ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣಕ್ಕೆ ಪಂಡಿತ್ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಮಂಜುನಾಥ ಶಾಸ್ತ್ರಿಗಳು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಪರಪುರುಷರನ್ನು ಇಷ್ಟಪಡುತ್ತಿದ್ದರೆ, ಬೇರೆಯವರ ಗಂಡನನ್ನು ನೀವು ಇಷ್ಟಪಡ್ತಾ ಇರ್ತೀರಾ, ಅವರು ನಿಮ್ಮ ಜೊತೆ ಸ್ವಲ್ಪ ದಿನ ಮಾತಾಡಿ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದರೆ, ಈ ಒಂದು ಸರಳ ತಂತ್ರ ಮಾಡಿ ಮೊದಲಿಗಿಂತ ಹೆಚ್ಚಾಗಿ ಬಂದು ನಿಮ್ಮನ್ನು ಮಾತನಾಡುತ್ತಾರೆ. ಒಂದು ದೊಡ್ಡದಾದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಚೆನ್ನಾಗಿ ಲೇಪನ ಮಾಡಿ ಮಧ್ಯಭಾಗದಲ್ಲಿ ಕುಂಕುಮದ ಬೊಟ್ಟಿನ ದೊಡ್ಡ ಆಕೃತಿಯನ್ನು ರಚನೆ ಮಾಡಿ ಅದಕ್ಕೆ ಹೂವು, ಬೆಣ್ಣೆಯನ್ನು ಸವರಬೇಕು. ಹೂವನ್ನು ಸವರಿದ ನಂತರ ಬೆಣ್ಣೆಯನ್ನು ಸವರಬೇಕು. ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಬೇಕು. ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು. ಈಗ ಆ ತೆಂಗಿನಕಾಯಿಯನ್ನು ಆ ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ಇಡಬೇಕು. ತೆಂಗಿನಕಾಯಿ ಮೇಲ್ಭಾಗದಲ್ಲಿ ಪಚ್ಚೆ ಕರ್ಪೂರವನ್ನು ಹಚ್ಚಬೇಕು. ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಪಚ್ಚೆ ಕರ್ಪೂರ ಅಂತ ಕೇಳಿ, ಪಚ್ಚ ಕರ್ಪೂರ ಅಂತಲೂ ಕೂಡ ಕರೀತಾರೆ. ಅದನ್ನು ಅದರ ಮೇಲಿಟ್ಟು ಹಚ್ಚುತ್ತಾ 9 ಲವಂಗಗಳನ್ನು ಸುಡುತ್ತಾ ಓಂ ಕ್ಲೀಂ ಶ್ರೀಂ ಶ್ರೀಂ ಪುರುಷಂ ವಶ್ಯಂ ಸ್ವಾಹ. ಈ ಪುರುಷಂ ಅನ್ನುವ ಜಾಗದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಹೇಳಬೇಕು. ಇದನ್ನು 9 ಲವಂಗಗಳನ್ನು ಸುಡುವಾಗಲೂ ಕೂಡ ನೀವು ಹೇಳುತ್ತಾ ಬರುವಾಗ ನಿಮ್ಮ ಮೇಲೆ ಅವರಿಗೆ ಆಲೋಚನೆಗಳು ಹೆಚ್ಚಾಗುತ್ತೆ. ಅದೇ ರೀತಿ ಅವರಿಗೂ ನಿಮ್ಮ ಮೇಲೆ ಆಲೋಚನೆಗಳು ಹೆಚ್ಚಾಗುತ್ತೆ. ಈ ಮಾಂತ್ರಿಕ ತಾಂತ್ರಿಕ ತಂತ್ರವನ್ನು ಮಾಡುವಾಗ ವಶೀಕರಣ ಯಂತ್ರ ತುಂಬಾ ಮುಖ್ಯವಾದದ್ದು. ಇದನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದು ಅವರು ಕೆಲವೊಂದು ದೀರ್ಘವಾದ ಪೂಜೆಯನ್ನು ಮಾಡಿ ನಿಮ್ಮ ಕೈವಶಕ್ಕೆ ಆಗುವಂತೆ ಸಿದ್ಧ ಮಾಡಿಕೊಡುತ್ತಾರೆ. ಅದನ್ನು ಮಾಡಿ ತಯಾರಿಸಿ ಬಿಡಿ. ಖಂಡಿತವಾಗಿಯೂ ನೀವು ಅಂದುಕೊಂಡಂತಹ ಸ್ತ್ರೀ ಪುರುಷ ವಶೀಕರಣ 100ಕ್ಕೆ 100ರಷ್ಟು ಆಗುತ್ತೆ. ಅದಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ.